ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಮಾರ್ಚ್ 7ಕ್ಕೆ ನೇಮಕವಾದ ರಾತ್ರಿಯಾಗಿದೆ. ಪರಲೋಕದಿಂದ ಇಳಿದು ಬಂದ ಜೀವದ ರೊಟ್ಟಿಯು ನಾನೇ. ಯೋಹಾನನು 6ನೇ ಅಧ್ಯಾಯ 51ನೇ ವಚನ. ನಮ್ಮ ಕರ್ತನು ಸ್ವತಃ ತಾನೇ ಪರಲೋಕದಿಂದ ಇಳಿದು ಬಂದ ಜೀವದ ರೊಟ್ಟಿ ಎಂದು ಹೇಳಿದಾಗ ಅದನ್ನು ಕೇಳಿಸಿಕೊಂಡವರು ಅದರ ನಿಜವಾದ ಅರ್ಥವನ್ನು ಗ್ರಹಿಸುವುದಕ್ಕೆ ವಿಫಲರಾದರು ಮತ್ತು ಇದು ಕಠಿಣವಾದ ಉಪದೇಶವಾಗಿದೆ ಎಂದು ಹೇಳಿದರು. ಮತ್ತು ಇವನು ತನ್ನ ಮಾಂಸವನ್ನು ನಮಗೆ ಹೇಗೆ ತಿನ್ನುವುದಕ್ಕೆ ಕೊಟ್ಟಾನು ಎಂದು ಹೇಳಿದರು. ನಮ್ಮ ಕರ್ತನು ಸತ್ಯಕ್ಕೆ ಪ್ರತಿನಿಧಿಯಾಗಿದ್ದು ಆತನೊಳಗೆ ದೇವರ ಮಹಾದೈವಿಕ ಯೋಜನೆಯು ಕೇಂದ್ರೀಕೃತವಾಗಿರುವುದನ್ನು, ಲೋಕಕ್ಕೆ ತನ್ನ ಜೀವವನ್ನು ಕೊಡುವುದಕ್ಕಾಗಿ ಬಂದಿರುವುದನ್ನು, ನಾವು ಆತನ ಮೂಲಕ ಬದುಕುವವರಾಗುವುದಕ್ಕಾಗಿ ಆತನು ಬಂದಿದ್ದಾನೆಂದು ಗ್ರಹಿಸುವುದಕ್ಕೆ ವಿಫಲರಾದವರು. ಯೇಸುವಿನ ಮಾಂಸವನ್ನು ತಿನ್ನುವುದೆಂದರೆ ಅರ್ಥಗತವಾಗಿ ಶರೀರ ಸ್ವಭಾವವನ್ನು ಉಂಟುಮಾಡುತ್ತದೆ. ಆದರೆ ಆತನನ್ನು ಸೇವಿಸುವುದು ಆತನಲ್ಲಿ ಒದಗಿಸಿರುವ ದೇವರ ಆಶೀರ್ವಾದಗಳು ಮತ್ತು ದಯೆಗಳಲ್ಲಿ ನಾವು ಪಾಲು ಹೊಂದುವುದನ್ನು ಸೂಚಿಸುತ್ತದೆ ಮತ್ತು ಆತನ ಆತ್ಮ, ಮನಸ್ಥಿತಿ ಮತ್ತು ಆಲೋಚನೆಗಳನ್ನು ನಮ್ಮದಾಗಿಸಿಕೊಳ್ಳುವುದು ಸರಿಯಾದ ಆಲೋಚನೆಯಾಗಿದೆ. ಕರ್ತನ ಗುಣಲಕ್ಷಣದಲ್ಲಿ ನಾವು ಪಾಲುಗಾರರಾಗುವಾಗ ಅವುಗಳು ನಮ್ಮದಾಗಿ ಮಾರ್ಪಡುತ್ತದೆ. ಆತನನ್ನು ನಮ್ಮ ಹೃದಯಗಳಲ್ಲಿ ಸೇವಿಸುವಾಗ ನಾವು ವಿಶ್ವಾಸದ ಮತ್ತು ಆತನ ಆತ್ಮದ ಎಲ್ಲ ಕೃಪೆಗಳಲ್ಲಿ ಬಲ ಹೊಂದುತ್ತೇವೆ. ಆದ್ದರಿಂದ ನಾವು ಪ್ರತಿದಿನ ನಮ್ಮ ಪಾಲಿನ ಮನ್ನವನ್ನು ಸಂಗ್ರಹಿಸೋಣ ಮತ್ತು ಅವೆಲ್ಲವನ್ನು ಉಪಯೋಗಿಸೋಣ ಮತ್ತು ಪರಲೋಕ ಕನಾನನ್ನು ಪ್ರವೇಶಿಸುವವರೆಗೆ ಅವುಗಳು ನಮ್ಮ ಪಾಲು ಆಗಿದೆ ಎಂದು ಮನವರಿಕೆ ಮಾಡಿಕೊಳ್ಳೋಣ. ಆದ್ದರಿಂದ ನಿಶ್ಚಯವಾಗಿ ಕರ್ತನ ನಂಬಿಗಸ್ತರಿಗೆ ಒದಗಿ ಬಂದಿರುವ ಎಲ್ಲ ದೈವಿಕ ಕೃಪೆಗಳ ಅನುಭವಗಳು ಅಂಧಕಾರದ ಕತ್ತಲೆಯಿಂದ ಆಶ್ಚರ್ಯಕರವಾದ ಬೆಳಕಿಗೆ ಕರೆದಾತನ ಮೇಲಿರುವ ನಂಬಿಕೆ ಮತ್ತು ವಿಶ್ವಾಸ ನಮಗೆ ಉತ್ತೇಜನವಾಗಿರಬೇಕು ಎಂಬುದೇ. ಆಮೆನ್.